ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಏನು ಲ್ಯಾಂಡ್ ಸರ್ವೇಯರ್ ಈ ಒಂದು ಪೋಸ್ಟ್ ಕಾಲ್ಫಾರ್ಮ್ ಆಗಿದೆ ಅಲ್ವಾ, VAO ಜೊತೆಗೆ. ಸೊ KE ಅಂಡರಲ್ಲಿ ಕಾಲ್ಫಾರ್ಮ್ ಆಗಿದೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಎಲ್ಲ ಸೇಮ್ ಇರುತ್ತೆ ಸಿಲೆಬಸ್ಸು. ಸೊ ಸಪ್ರೇಟಾಗಿ ಲ್ಯಾಂಡ್ ಸರ್ವೇಯರ್ಗೆ ಕೆಲವೊಂದು ಮೇನ್ ಟಾಪಿಕ್ಸ್ ಇದೆ. ಆಧುನಿಕ ಭೂಮಾಪನ ವಿಧಾನಗಳು ಅಂತ, ಮಾಡರ್ನ್ ಸರ್ವೆ ಮೆಥಡ್ಸ್ ಬಗ್ಗೆ. ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಸರ್ಕಾರದ KPSC ಅಥವಾ KE ನಡೆಸುವ ಭೂಮಾಪಕರ ಅಂದರೆ ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಯ ಪೇಪರ್ 2ಗೆ ಅತ್ಯಂತ ಪ್ರಮುಖವಾದ ಆಧುನಿಕ ಭೂಮಾಪನ ವಿಧಾನಗಳು, ಮಾಡರ್ನ್ ಸರ್ವೆ ಮೆಥಡ್ಸ್ ವಿಷಯದ ಮುಖ್ಯ ಅಧ್ಯಾಯಗಳು ಮತ್ತು ಅವುಗಳ ವಿವರಣೆ ಇಲ್ಲಿದೆ. ಸೊ ಮೇನ್ ಇದರಲ್ಲಿ ಚಾಪ್ಟರ್ಸ್ ಬರುತ್ತೆ ಸ್ನೇಹಿತರೆ. ಸೊ ಮೊದಲಿಗೆ ಫೋಟೋಗ್ರಾಮೆಟ್ರಿ ಮತ್ತು ವೈಮಾನಿಕ ಸರ್ವೆ, ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ. ಸೊ ಫೋಟೋಗ್ರಾಮೆಟ್ರಿ ಅಂದ್ರೇನು? ಛಾಯಾಚಿತ್ರಗಳ ಅಂದರೆ ಫೋಟೋಗ್ರಾಫ್ಸ್ ಸಹಾಯದಿಂದ ಜಾಗದ ನಿಖರ ಅಳತೆ, ವಿಸ್ತೀರ್ಣ ಮತ್ತು ಎತ್ತರಗಳನ್ನು ಕಂಡುಹಿಡಿಯುವ ತಂತ್ರಜ್ಞಾನ, ಅದಕ್ಕೆ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಅಂತ. ವಿಮಾನ ಅಥವಾ ಡ್ರೋನ್ ಮೂಲಕ ಭೂಮಿಯ ಮೇಲ್ಮೈಯ ಅತ್ಯುನ್ನತ ಛಾಯಾಚಿತ್ರಗಳನ್ನು ತೆಗೆದು ನಕ್ಷೆ ಅಂದರೆ ಮ್ಯಾಪಿಂಗ್ ತಯಾರಿಸುವುದು, ಅದಕ್ಕೆ ಏರಿಯಲ್ ಸರ್ವೆ ಅಂತ ಕರಿತೀವಿ. ಆರ್ಥೋಫೋಟೋ, ಭೂಪ್ರದೇಶದ ಓರೆಕೋರೆಗಳನ್ನು ಸರಿಪಡಿಸಿ ತಯಾರಿಸಿದ ನಿಖರವಾದ ಪ್ರಮಾಣಬದ್ಧ ಅಂದರೆ ಸ್ಕೇಲ್ ಫೋಟೋ ನಕ್ಷೆ, ಅದಕ್ಕೆ ಆರ್ಥೋಫೋಟೋ ಅಂತ ಕರಿತೀವಿ. ಇದು ಮೊದಲನೇ ಟಾಪಿಕ್ಕು. ಸೊ ನೆಕ್ಸ್ಟು ರಿಮೋಟ್ ಸೆನ್ಸಿಂಗ್. ರಿಮೋಟ್ ಸೆನ್ಸಿಂಗ್ ಅಂದರೆ ದೂರ ಸಂವೇದಿ ತಂತ್ರಜ್ಞಾನ. ಅಂದರೆ ಮೂಲ ಪರಿಕಲ್ಪನೆ ಯಾವುದೇ ವಸ್ತುವನ್ನು ಭೌತಿಕವಾಗಿ ಮುಟ್ಟದೆ ಉಪಗ್ರಹಗಳ ಅಂದರೆ ಸ್ಯಾಟಲೈಟ್ಸ್ ಮುಖಾಂತರ ಮತ್ತು ಸೆನ್ಸರ್ಗಳ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸುವುದು. ಓಕೆನಾ? ಸೊ ತರಂಗಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಸೂರ್ಯನ ಬೆಳಕು ಹಾಗೂ ತರಂಗಾಂತರಗಳ ಬಳಕೆಯ ಮೂಲಕ ಭೂಮಿಯ ಸಸ್ಯವರ್ಗ, ನೀರು ಮತ್ತು ಭೂ ಬಳಕೆಯನ್ನು ಅಂದರೆ ಲ್ಯಾಂಡ್ ಯೂಸ್ ಅಥವಾ ಲ್ಯಾಂಡ್ ಕವರ್ನ ಗುರುತಿಸುವುದು, ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅನ್ವಯಗಳು, ಅರಣ್ಯ ಜಾಗದ ಗಡಿ ಗುರುತಿಸುವಿಕೆ, ನೈಸರ್ಗಿಕ ವಿಕೋಪಗಳ ಮೇಲ್ವಿಚಾರಣೆ ಹಾಗೂ ಭೂ ದಾಖಲೆಗಳ ನವೀಕರಣ, ಇದಕ್ಕೆ ನಾವು ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, GIS, ಭೌಗೋಳಿಕ ಮಾಹಿತಿ ವ್ಯವಸ್ಥೆ. GIS ಎಂದರೇನು? ಭೌಗೋಳಿಕ ದತ್ತಾಂಶಗಳನ್ನು ಅಂದರೆ ಜಿಯೋಗ್ರಾಫಿಕಲ್ ಡಾಟಾ ಸಂಗ್ರಹಿಸಿಟ್ಟು ಪರಿಶೀಲಿಸಿ ಮತ್ತು ನಕ್ಷೆಯ ರೂಪದಲ್ಲಿ ವಿಶ್ಲೇಷಿಸುವ ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನ GIS. ದತ್ತಾಂಶದ ವಿಧಗಳು, ಡಾಟಾ ಟೈಪ್ಸ್ ಯಾವುದಿರುತ್ತೆ? ವೆಕ್ಟರ್ ಡಾಟಾ ಮತ್ತು ರಾಸ್ಟರ್ ಡಾಟಾ ಅಂತ ಇರುತ್ತೆ. ವೆಕ್ಟರ್ ಡಾಟಾ ಅಂದ್ರೇನು? ರೇಖೆಗಳು, ಲೈನ್ಸ್, ಬಿಂದುಗಳು, ಪಾಯಿಂಟ್ಸ್ ಮತ್ತು ಬಹುಭುಜಾಕೃತಿಗಳು ಅಂದರೆ ಪಾಲಿಗಾನ್ಸ್ ಮೂಲಕ ಜಾಗವನ್ನು ಪ್ರತಿನಿಧಿಸುತ್ತೆ, ಅದು ವೆಕ್ಟರ್ ಡಾಟಾ ಆಗಿರುತ್ತೆ. ರಾಸ್ಟರ್ ಡಾಟಾ ಅಂದರೆ ಗ್ರಿಡ್ ಅಥವಾ ಪಿಕ್ಸೆಲ್ ರೂಪದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು, ಉದಾಹರಣೆ ಉಪಗ್ರಹ ಚಿತ್ರಗಳು, ಅದಕ್ಕೆ ರಾಸ್ಟರ್ ಡಾಟಾ ಅಂತ ಕರಿತೀವಿ. ಪದರಗಳು, ಲೇಯರಿಂಗ್ ಕಾನ್ಸೆಪ್ಟ್, ಭೂಮಿಯ ವಿಭಿನ್ನ ಮಾಹಿತಿಗಳನ್ನು ಅಥವಾ ರಸ್ತೆಗಳು ಅಥವಾ ನದಿಗಳಾಗಿರ್ಬೋದು, ಭೂಮಿಯ ಗಡಿಗಳು ಪ್ರತ್ಯೇಕ ಪದರಗಳಾಗಿ ವಿಶ್ಲೇಷಿಸುವುದು, ಅದನ್ನು ಲೇಯರಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ, GPS ಮತ್ತು GNSS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GPS ಆ್ಯಂಡ್ GNSS ಉಪಗ್ರಹ ಸಂಕೇತಗಳನ್ನು ಬಳಸಿ ಭೂಮಿಯ ಮೇಲಿರುವ ಯಾವುದೇ ಸ್ಥಳದ ನಿಖರವಾದ ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡ್, ರೇಖಾಂಶ ಲಾಂಗಿಟ್ಯೂಡ್ ಮತ್ತು ಎತ್ತರವನ್ನು ಎಲಿವೇಷನ್ನ ಕಂಡುಹಿಡಿಯುವುದು. DGPS, ಡಿಫರೆನ್ಷಿಯಲ್ GPS, ಸಾಮಾನ್ಯ GPS ಗಿಂತಲೂ ಅತ್ಯಂತ ನಿಖರವಾದ ಸೆಂಟಿಮೀಟರ್ ಮಟ್ಟದ ಅಳತೆಯನ್ನು ನೀಡುವ ಆಧುನಿಕ ಉಪಕರಣ. ಸೆಂಟಿಮೀಟರ್ ಲೆಕ್ಕದಲ್ಲಿ ಇದರಲ್ಲಿ ನೀವು GPS ಕಂಡುಹಿಡಬಹುದು. ನೆಕ್ಸ್ಟು CORS, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್, ನಿರಂತರವಾಗಿ ನೆಟ್ವರ್ಕ್ ನೀಡುವ ಮೂಲಕ ಭೂ ದಾಖಲೆ ಮತ್ತು ಸರ್ವೆ ಕಾರ್ಯವನ್ನು ವೇಗಗೊಳಿಸುವ ವ್ಯವಸ್ಥೆ, ಅದಕ್ಕೇನಾದರೂ ಕರಿತೀರಿ CORS, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್. ನೆಕ್ಸ್ಟ್ ನೋಡೋಣ ಎಲೆಕ್ಟ್ರಾನಿಕ್ ಮತ್ತು ಆಧುನಿಕ ಭೂಮಾಪನ ಉಪಕರಣಗಳು, ಮಾಡರ್ನ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರೆ ನೋಡೋಣ. ಟೋಟಲ್ ಸ್ಟೇಷನ್, ಥಿಯೋಡೊಲೈಟ್ ಮತ್ತು EDM, ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಷರ್ಮೆಂಟ್ ಉಪಕರಣಗಳ ಸಂಯೋಜನೆ,
ಇದು ಕೋನ ಮತ್ತು ದೂರವನ್ನು ಒಂದೇ ಬಾರಿಗೆ ನಿಖರವಾಗಿ ಅಳೆಯುತ್ತದೆ. ಯಾವುದು? ಟೋಟಲ್ ಸ್ಟೇಷನ್. ಸೊ ನೆಕ್ಸ್ಟ್ ಲೈಡಾರ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಲೇಸರ್ ಕಿರಣಗಳನ್ನು ಬಳಸಿ ಭೂಪ್ರದೇಶದ 3D ಮಾದರಿಯನ್ನು ರಚಿಸುವ ತಂತ್ರಜ್ಞಾನ. ಯಾವುದು? ಲೈಡಾರ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಸೊ ನೆಕ್ಸ್ಟ್ ಡಿಜಿಟಲ್ ಲೆವೆಲಿಂಗ್. ಡಿಜಿಟಲ್ ಉಪಕರಣದ ಮೂಲಕ ಮಟ್ಟ ಅಳೆಯುವುದು, ಅಂದರೆ ಲೆವೆಲಿಂಗ್ ನೋಡ್ಕೊಳ್ಳೋದು. ಓಕೆನಾ? ಸೊ ಅದಕ್ಕೆ ಡಿಜಿಟಲ್ ಲೆವೆಲಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ಕು ಭೂ ದಾಖಲೆಗಳ ಮಾಹಿತಿ ತಂತ್ರಜ್ಞಾನ, IT ಇನ್ ಲ್ಯಾಂಡ್ ರೆಕಾರ್ಡ್ಸ್. ಆಟೋ ಕ್ಯಾಡ್ ಅಂತ ಇದೆ. ಸರ್ವೆ ಮಾಡಿದ ದತ್ತಾಂಶಗಳನ್ನು ಡಿಜಿಟಲ್ ನಕ್ಷೆಯಾಗಿ, ಅಂದರೆ ಕ್ಯಾಡ್ ಮ್ಯಾಪ್ಸ್ ಪರಿವರ್ತಿಸುವುದು, ಅದಕ್ಕೆ ಆಟೋ ಕ್ಯಾಡ್ ಅಂತ ಕರಿತೀವಿ. ಸ್ವಾಮಿತ್ವ ಯೋಜನೆ, ಸ್ವಾಮಿತ್ವ ಸ್ಕೀಮ್. ಗ್ರಾಮೀಣ ಪ್ರದೇಶಗಳಲ್ಲಿ ಡ್ರೋನ್ ಸರ್ವೆ ಮೂಲಕ ಹಕ್ಕುಪತ್ರ, ಪ್ರಾಪರ್ಟಿ ಕಾರ್ಡ್ಸ್ ನೀಡುವ ಯೋಜನೆ. ಓಕೆನಾ? ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಅವರ ಹಕ್ಕುಪತ್ರವನ್ನು ನೀಡುವಂಥದ್ದು. ಸೊ ನೆಕ್ಸ್ಟ್ ದಿಶಾಂಕ್ ಆ್ಯಪ್ ಮತ್ತು ಪೋಡಿ ತಂತ್ರಾಂಶ. ಕರ್ನಾಟಕ ಸರ್ಕಾರದ ಭೂ ದಾಖಲೆಗಳ ಡಿಜಿಟಲೀಕರಣ. ಸೊ ಈ ಒಂದು ಆ್ಯಪ್ಗಳು ಏನು ಬಂತಲ್ಲ, ಪೋಡಿ ತಂತ್ರಾಂಶ ಮತ್ತು ದಿಶಾಂಕ್ ಆ್ಯಪ್ ಬಂದು ಇವೇನು ಕರ್ನಾಟಕ ಸರ್ಕಾರದ ಭೂ ದಾಖಲೆಗಳ ಡಿಜಿಟಲೀಕರಣ ಆ್ಯಪ್ಗಳಾಗಿರ್ತವೆ ಸ್ನೇಹಿತರೆ. ಸೊ ಫಾರ್ ಕರ್ನಾಟಕ. ಓಕೆನಾ? ಸೊ ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ಮೇನ್ ನಾವು ಏನೇನು ಸಬ್ಜೆಕ್ಟ್ಸ್ ಬರ್ತವೆ ಲ್ಯಾಂಡ್ ಸರ್ವೇಯರ್ ಒಂದು ಎಕ್ಸಾಮ್ಗೆ, ಮೇನ್ ಸಬ್ಜೆಕ್ಟ್ನ ನಾನು ಬ್ರೀಫಾಗಿ ಹೇಳಿದ್ದೀನಿ. ಸೊ ಇದ್ರ ಮೇಲೂ ನೀವು ಸಪ್ರೇಟ್ ಒಂದೊಂದು ಟಾಪಿಕ್ ಮೇಲೆ ಏನಾದರೂ ನಿಮಗೆ ಬೇಕು, ಎಕ್ಸ್ಪ್ಲನೇಷನ್ ಬೇಕು, ಸೊ ಚಾಪ್ಟರ್ ಡಿಸ್ಕಷನ್ ಮಾಡಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಬೇಕಾದ್ರೆ ಸಪ್ರೇಟಾಗಿ ಒಂದೊಂದೇ ಏನು ಟಾಪಿಕ್ ಇದೆಯಲ್ಲ, ಸೊ ಫೋಟೋಗ್ರಾಮೆಟ್ರಿ, ಆಮೇಲೆ ರಿಮೋಟ್ ಸೆನ್ಸಿಂಗ್, ಈ ರೀತಿ ಸಪ್ರೇಟಾಗಿ ಬೇಕಾದ್ರೆ ಒಂದೊಂದೇ ಚಾಪ್ಟರ್ ವೈಸು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರಿಗೆಲ್ಲ ಬೇಕೋ ಅವರು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.